ಸರ್ಕಾರಿ ಟೀಚರ್ ದಲಿತ, ಕಣ್ಣು ಕಳೆದುಕೊಂಡ ಬಾಲಕ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ನ್ಯಾಯಕ್ಕಾಗಿ ಧರಣಿ ಕೂತ ತಾಯಿ ತಂದೆ. 1ನೇ ತರಗತಿ ವಿದ್ಯಾರ್ಥಿ ಕಣ್ಣು ಕಳೆದುಕೊಂಡ ಹಿನ್ನೆಲೆಯಲ್ಲಿ ಬಾಲಕನ ತಂದೆ ತಾಯಿ ನ್ಯಾಯಕ್ಕಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಕೂತ ಘಟನೆ ಚಿಂತಾಮಣಿ ನಗರದಲ್ಲಿ ಇಂದು ನಡೆದಿದೆ. ಚಿಂತಾಮಣಿ ತಾಲೂಕಿನ ಮುರಗಮಲ ಹೋಬಳಿ ವ್ಯಾಪ್ತಿಯ ಯಗವಕುಂಟೆ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಟರಾಜ್ ಅಂಜಲಿ ದಂಪತಿಗಳ ಪುತ್ರನಾದ ಯಶವಂತ್ 8 ವರ್ಷದ ಬಾಲಕ 1ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ವೇಳೆ ಶಾಲೆಯ ಶಿಕ್ಷಕಿ ಸರಸ್ವತಿ ಕೋಲಿನಿಂದ ಬೇರೆ ಬಾಲಕನಿಗೆ ಹೊಡೆಯಲು ಹೋಗಿ ಯಶವಂತ್ ಕಣ್ಣಿಗೆ ಕೋಲು ಬಿದ್ದ ಕಾರಣ ಬಲಭಾಗದ ಕಣ್ಣು ಹಾನಿಯಾಗಿದೆ. ಕೂಡಲೇ ಪೋಷಕರು ಕಣ್ಣಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುತ್ತಿದ್ದು, ಕೊನೆಗೆ ವೈದ್ಯರು ಬಾಲಕನ ಕಣ್ಣು ಕಾಣುವುದಿಲ್ಲ ಎಂದು ದೃಢೀಕರಿಸಿದ ಹಿನ್ನೆಲೆಯಲ್ಲಿ ಪೋಷಕರು ಶಿಕ್ಷಕಿಯ ವಿರುದ್ಧ ಪೊಲೀಸ್ ಠಾಣೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೂರು ನೀಡಿದರು. ಯಾವುದೇ ರೀತಿಯ ಕ್ರಮ ಜರುಗಿಸದೆ ಇರುವ ಕಾರಣಕ್ಕಾಗಿ ಇಂದು ನ್ಯಾಯಕ್ಕಾಗಿ ಕಣ್ಣು ಕಳೆದುಕೊಂಡ ಬಾಲಕ ಹಾಗೂ ಅವರ ತಂದೆ ತಾಯಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂಭಾಗ ಧರಣಿ ಕೂತಿದ್ದಾರೆ. ಶಿಕ್ಷಕಿಯ ಮೇಲೆ ಕ್ರಮ ಜರುಗಿಸುವವರೆಗೂ ನಾವು ಕಾನೂನು ಹೋರಾಟ ಮಾಡುವುದಾಗಿ ಅವರು ತಿಳಿಸಿದರು. ಬ್ಯೂರೋ ರಿಪೋರ್ಟ್ ಸೈಯದ್ ಅಸ್ಲಂ ಪಾಷಾ, ಚಿಂತಾಮಣಿ. ಯಾವ ಊರು ನಿಂದು? ಯಾವ ಸ್ಕೂಲಲ್ಲಿ ಓದ್ತಾ ಇದೀಯಾ? ಏನಾಗಿದೆ ನಿನಗೆ ಕಣ್ಣಿಗೆ? ಯಾರು ಹೊಡೆದ್ರು? ಮ್ಯಾಮ್ ಕೋಲಲ್ಲೇ ಕುತ್ಕೊಂಡು ಹಾಕಿದ್ದಾರೆ. ನೀನೇನು ಮಾಡಿದೆ ಅವ್ರು ಹಾಕಕ್ಕೆ? ಮತ್ತೆ ಎಷ್ಟನೇ ಕ್ಲಾಸ್? 1ನೇ ಕ್ಲಾಸ್ ಇದ್ದಾಗ, ಇವಾಗ 2ನೇ ಕ್ಲಾಸ್ ಅವನು. 1ನೇ ಕ್ಲಾಸ್ ಇದ್ದಾಗ ನಾವು ಅವ್ನ ಶಾಲೆಗೆ ಸ್ಕೂಲಿಗೆ ಹೋಗಿದ್ವಿ. ಸಾಯಂಕಾಲ ಬರೋಷ್ಟರಲ್ಲಿ ಮೇಡಮ್ ಹೊಡೆದಿದ್ರು, ಮನೇಲಿ ಕರ್ಕೊಂಬಂದು ಮಲಸಿದ್ರು. ಸಾಯಂಕಾಲ ನನ್ನ ಮನೆಗೆ ಬಂದುಬಿಟ್ಟು ಏನಾಯಿತು ಅಂತ ಕೇಳಿದ್ವಿ. ನನ್ನ ಮಗ ಇಟ್ಕೊಂಡು ಮೇಡಮ್ ಹೊಡೆದ್ರು ಅಂತ ಹೇಳಿದ್ರು. ಯಾವ ಮೇಡಮ್ ಅಂದರೆ ಇಂಗ್ಲೀಷ್ ಮೇಡಮು ಅಂತಂದರು. ಯಾರು ನಿಂಗೆ ಕರ್ಕೊಂಬಂದು ಮನೇಲಿ ಮಲಸಿದ್ದು ಅಂದರೆ ಅಡುಗೆ ಮಾಡೋರು ಕರ್ಕೊಂಡು ಮಲಸಿದ್ರು ಅಂತ ಹೇಳ್ದೆ ನನ್ನ ಮಗ. ಅಡುಗೆ ಮಾಡೋರನ್ನ ಕೇಳಿದ್ರೆ ಅವರು ಮೇಡಮ್ ಹೊಡೆದಿದ್ದಾರೆ, ಏನೂ ಆಗಿಲ್ಲಂತೆ, ನಾವು ಹಾಸ್ಪಿಟಲ್ ತೋರಿಸಿದ್ದೀವಿ, ಡ್ರಾಪ್ಸ್ ಆಗಿ 2-3 ದಿವಸ. 5ನೇ ದಿನದಲ್ಲಿ ಕರೀತಾರೆ ನಿಮ್ಮ ಮಕ್ಕಳು ಈಜು ಹೊಡೆಯುವುದು ಬಾರದೆ ಹಲವು ಯುವಕರು ಪ್ರಾಣ ಕಳೆದುಕೊಂಡಿರುವ ಘಟನೆಗಳು ಸಾಕಷ್ಟು ನಮ್ಮ ಕಣ್ಣ ಎದುರುಗಡೆ ನೋಡಿದ್ದೇವೆ. ಬೇಸಿಗೆ ಕಾಲದಲ್ಲಿ ಮಕ್ಕಳಿಗೆ ಶಾಲೆಗಳು ರಜೆಗಳು ಇದ್ದು ಮಕ್ಕಳು ಕೆರೆ ಕುಂಟೆಗಳಲ್ಲಿ ಈಜಲು ಹೋಗುತ್ತಾರೆ. ಆ ವೇಳೆ ಈಜು ಬಾರದೆ ಇರುವ ಕಾರಣಕ್ಕೆ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ. ಹಾಗಾಗಿ ತಮ್ಮ ಮಕ್ಕಳನ್ನು ಈಗ 5 ದಿನಗಳಲ್ಲಿ ಈಜು ಕಲಿಸುವವರು ಇದ್ದಾರೆ. ಹೌದು, ಅದು ಎಲ್ಲಿ ಅಂತೀರಾ? ಚಿಂತಾಮಣಿ ನಗರದ ವಾರ್ಡ್ ನಂಬರ್ 14ರ ಇಂಗ್ಲಿಷ್ ವಾಣಿ ಶಾಲೆಯ ಮುಂಭಾಗ ಸೊಣ್ಣಶೆಟ್ಟಹಳ್ಳಿ ಬಡಾವಣೆಯಲ್ಲಿ ಇರುವ ಕೇಶವ ಡ್ಯಾನ್ಸ್ ಅಕಾಡೆಮಿ ಸಂಸ್ಥಾಪಕರಾದ ಡ್ಯಾನ್ಸ್ ಮಾಸ್ಟರ್ ಕೇಶವರವರು ಬೇಸಿಗೆ ಕಾಲದಲ್ಲಿ 6 ವರ್ಷದಿಂದ ಮೇಲ್ಪಟ್ಟ ಮಕ್ಕಳಿಗೆ ಅತ್ಯುನ್ನತ ಉತ್ತಮ ರೀತಿಯಲ್ಲಿ ಈಜು ಬಾವಿಯಲ್ಲಿ ಈಜು ಕಲಿಸುತ್ತಿದ್ದಾರೆ. ಅವರ ಬಳಿ ಈಜು ಕಲಿಯಲು ಬರುವ ಮಕ್ಕಳು ಕೇವಲ 5 ದಿನಗಳಲ್ಲಿ ಈಜು ಕಲಿಯುತ್ತಿರುವ ಉದಾಹರಣೆಗಳು ಬಹಳಷ್ಟು ಇವೆ. ಹಾಗಾದರೆ ಈ ಕೂಡಲೇ ತಮ್ಮ ಮಕ್ಕಳನ್ನು ಈಜು ಕಲಿಸಬೇಕು ಅಂದುಕೊಂಡಿದ್ದರೆ ಕೇಶವರವರ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ 9980747557. ಮತ್ತೊಂದು ಮೊಬೈಲ್ ಸಂಖ್ಯೆ 8660661897.